ಮಾಜಿ ಶಾಸಕ ಶರಣಪ್ಪಗೌಡ ಪಾಟೀಲ್ ಆರೋಪ ಸುಳ್ಳುದೆಂದು ಡಾಕ್ಟರ್ ದಾನರೆಡ್ಡಿ. ರಾಯರೆಡ್ಡಿ ಅವರು ದ್ವೇಷದ ರಾಜಕಾರಣ ಮಾಡುವುದಿಲ್ಲ. ಪಟ್ಟಣದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರೆಡ್ಡಿ ಅವರ ಹೆಸರು ಬಳಕೆ ಮಾಡಿದ್ದಾರೆ. ರಾಯರೆಡ್ಡಿ ಅವರು ದ್ವೇಷದ ರಾಜಕಾರಣ ಮಾಡುವುದಿಲ್ಲ, ಅಭಿವೃದ್ಧಿ ಸಹಿಸಲಾಗದೆ ಇಲ್ಲ ಸಲ್ಲದ ಆರೋಪ ಆಧಾರವಿಲ್ಲದೆ ಸುಮ್ಮನೆ ಅವರ ಬಗ್ಗೆ ಮಾತನಾಡುವುದು ಸರಿಯಲ್ಲ. ಶರಣಪ್ಪಗೌಡರು ಹಿರಿಯರು ಮತ್ತು ಅನುಭವಿಗಳು ಇದ್ದಾರೆ ಅಂತ ಸುಳ್ಳು ಆರೋಪ ಮಾಡಿರುವುದು ಸಮರ್ಥಿಸಬಲ್ಲ. ಈ ಹಿಂದೆ ವಜ್ರಬಂಡಿ ಗ್ರಾಮದ ವ್ಯಾಪ್ತಿಗೆ ಬರುವ ಶ್ರೇಯಾ ಕ್ರಷರ್ ಕ್ವಾರಿಯಲ್ಲಿ ಅವಘಡ ಸಂಭವಿಸಿದೆ. ತಮ್ಮ ಶ್ರೇಯಾ ಕ್ರಷರ್ ಕ್ವಾರಿಯಲ್ಲಿ ಸ್ಫೋಟ ಮಾಡುವುದರಿಂದ ಸುತ್ತಮುತ್ತಲಿನ ರೈತರ ಹೊಲದಲ್ಲಿ ಕಲ್ಲು ಬೀಳುತ್ತಿರುವ ಹಿನ್ನೆಲೆ ರೈತರು ತಮಗಾದ ತೊಂದರೆ ಬಗ್ಗೆ ರೈತರು ತಕರಾರು ಮಾಡಿರುವರು. ಈ ಹಿಂದೆ ರೈತರಿಗೆ ಆದ ಅನ್ಯಾಯದ ವಿರುದ್ಧ ಜೆಡಿಎಸ್ ಜಿಲ್ಲಾ ವಕ್ತಾರರಾದ ಮಲ್ಲನಗೌಡ ಕೋಣನಗೌಡರು ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಕೈಗೊಂಡಿದ್ರು. ಆ ಆಧಾರದ ಮೇಲೆ ಅಧಿಕಾರಿಗಳು ಕಂಪ್ಲೇಂಟ್ ದಾಖಲು ಮಾಡಿಕೊಂಡು ಕ್ರಮ ತೆಗೆದುಕೊಂಡಿದ್ರು. ಆದರೂ ಇದಕ್ಕೂ ರಾಯರೆಡ್ಡಿ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಎಂದರು. ಈ ವಿಚಾರದಲ್ಲಿ ಆಧಾರವಿಲ್ಲದ ಅನಾವಶ್ಯಕ ರಾಯರೆಡ್ಡಿ ಅವರ ಹೆಸರು ಹೇಳುವುದು ಸೂಕ್ತವಲ್ಲ. ಸಾರ್ವಜನಿಕವಾಗಿ ಈ ಮಾತು ಹಿಂಪಡೆಯಬೇಕು ಮತ್ತು ಕ್ಷಮೆಯಾಚಿಸಬೇಕು ಎಂದು ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಜಿ ಶಾಸಕರಾದ ಶರಣಪ್ಪ ಗೌಡ ಪಾಟೀಲರು ಹೇಳಿಕೆ ನೀಡಿರುವುದರ ವಿರುದ್ಧ ತಮ್ಮ ಪ್ರತಿಕ್ರಿಯೆ ಸ್ಪಷ್ಟಪಡಿಸಿದರು. ಬಳಿಕ ಮಹಾಂತೇಶ ಗಾಣಿಗೇರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಕುಕನೂರು ವಕ್ತಾರ ಸಂಗಮೇಶ್ ಗುತ್ತೆ, ಮುಖಂಡರಾದ ಹಂಪಯ್ಯ ಹಿರೇಮಠ, ಮಹಾಂತೇಶ ಗಾಣಿಗೇರ್, ಶರಣಪ್ಪ ಗಾಂಜಿ, ರೇವಣ್ಣಪ್ಪ ಸಂಗಟಿ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು. ಸಿಎ ಆದಿ ಎನ್ಕೆಎಸ್ ಟಿವಿ4 ನ್ಯೂಸ್ ಯಲಬುರ್ಗಾ. ಕಾನೂನು ರೀತಿ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಮತ್ತು ಈ ನಮ್ಮ ವಜ್ರ ಬಂಡಿ ಹಿಂದೆ ಸಹ ಒಂದು 2-3 ವರ್ಷದಿಂದ ಒಂದು ನಿಂಗಲ್ ಬಂಡಿ ಸಹ ಒಂದು ಅಧಿಕಾರಿಗಳು ಭೇಟಿ ಕೊಟ್ಟಾಗ ಅವರ ಮರಣ ಹೊಂದಿದ್ದನ್ನು ಸಹ ತಾವು ಸಹ ಕಂಡಿದೆ, ತಾವು ಸಹ ಎಲ್ಲ ತಮ್ಮ ಪತ್ರಿಕೆಗಳಲ್ಲಿ ಬರೆದಿದ್ದೀರಿ ಮತ್ತು ಈ ತರ ಅನೇಕ ಘಟನೆಗಳು ಅಲ್ಲಿ ಸಾಕಷ್ಟು ನಡೆದವು. ಇನ್ನೂ ಹೆಚ್ಚಿನ ವಿಸ್ತಾರವಾಗಿ ನಮ್ಮ ಮಹಾಂತೇಶ್ ಗಾಣಿಗೇರ್ ಅವರು ಸಹ ಮುಂದುವರಿಸ್ತಾರಂತ. ಎಸ್ ಸಿ ಜನಾಂಗ ಇಲ್ಲಿ ನಮ್ಮ ಸುಮ್ಮೂರ್ತಿಯವರು ಎಸ್ ಸಿ ಜನಾಂಗ ಇಲ್ಲಿ ನಮ್ಮ ಯಾರು ಮಹಾಂತೇಶ್ ಮತ್ತೀಗ ಅನಿವಾರ್ಯ ಅವ್ರಿಗೆ ನಾವು ತೊಂದರೆ ಕೊಟ್ಟಾಗ ನೀವು ಮಾಡ್ತೀವಿ ಕೇಸ್ ನಮ್ಮ ಕಾರ್ಮಿಕ ಯಾವನು ಮಾಡಲೇ ಇಲ್ಲ, ಇವ್ರು ಒತ್ತಾಯ ಮಾಡ್ತಾರಂತ ಕಾನೂನೊಳಗ ಅವಕಾಶ ಐತಿ. ಮತ್ತೆ ಅವ್ರಿಗೆ ದೌರ್ಜನ್ಯ ಆದಾಗ ಇದಾದಾಗ ಮತ್ತೆ ಅನಿವಾರ್ಯ ಮಾಡಲೇಬೇಕು, ಕೇಸ್ ಮಾಡಲೇಬೇಕಲ್ಲ. ನೀವು ಮಾಡ್ತಿರ್ಲಿಲ್ಲ, ಶಿವಮೂರ್ತಿ ಅವ್ರು ನೀವು ಮಾಡ್ತಿರ್ಲಿಲ್ಲ, ಅನಿವಾರ್ಯ ಅದು. ಈಗ ಅವ್ರು ಕೇಸ್ ಮಾಡಿದಾಗ ಮತ್ತೆ ಅವ್ರು ಪೊಲೀಸರು ತಮ್ಮ ಕ್ರಮ ತಾವು ತಗೊಳ್ಳೇಬೇಕು, ಅನಿವಾರ್ಯ. ಈಗ ಸುಮಾರು 1.5 ಕಿಲೋಮೀಟರ್ ಅಂತರದಾಗ 300 ಫೀಟ್ ಡೀಪ್ ಇದೆ. 300ರಿಂದ ಸರ್ಕಾರಿ ನಿಯಮ ಯಾವುದೇ ನಿಯಮವನ್ನು ಪಾಲನೆ ಮಾಡಕ್ಕೆ ಸುಮಾರು 22 ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆದೇಶ ಕಾಪಿ. ಆಮೇಲೆ ಅದ್ರ ಪರಿಮಿತಿ ದಾಟ ಅವ್ರ ಕೆಲಸ